ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ, ಒಡವೆ ಗಂಟು ಕಾಣ್ತಾ ಇಲ್ಲ. ನೀವೇನಾದ್ರೂ ಬೇರೆ ಕಡೆ ಎತ್ತಿಟ್ರಾ? ನಾನು ಯಾಕೆ ಇಟ್ಟಿಡ್ಲಿ ವೆಂಕಟಂಬ, ನೀನೇ ಅಲ್ವಾ ಇಟ್ಟಿದ್ದು? ಇಟ್ಟಿದ್ದೆ, ಆದ್ರೆ ಕಾಣ್ತಾ ಇಲ್ಲ. ಇಟ್ಟು ಒಡವೆ ಕಾಣ್ತಾ ಇಲ್ಲ ಅಂದ್ರೆ ಅದನ್ನೇನ್ ಪಟಾರೆ ನುಂಗುತ್ತೀಯೇ? ನೋಡಿ, ನಾನೇನು ತಪ್ಪು ಮಾಡಿಲ್ಲ. ನಾನು ಅವ್ರ ಜೊತೆಗೆ ಹೋಗಿದ್ದು ನನ್ನ ಗಂಡನ ಆರೋಗ್ಯದ ಸಲುವಾಗಿ. ಯಾಕೆ ಏನು ಅಂತ ನಿಮ್ಗೆಲ್ಲ ಬಿಡ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಾನು ನನ್ನ ಗಂಡನ ಉಳಿಸ್ಕೋಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ದಯವಿಟ್ಟು ನಮ್ಮ ಸಂಸಾರದ ವಿಷಯಕ್ಕೆ ತಲೆ ಹಾಕ್ಬೇಡಿ, ಹೊರಟೋಗಿ. ಬೇಡ ಸ್ವಾಮಿ, ನೀವ್ಯಾರು ಹೊಟ್ಟೋಗ್ಬೇಡಿ. ನೀವು ಹೊರಟೋದ್ರೆ ಇವಳು ನನ್ ಕೊಂದೇ ಬಿಡ್ತಾಳೆ. ನೋಡಿದ್ರಲ್ಲ ಈಗ ಹೇಗೆ ಭದ್ರಕಾಳಿ ಆಗಿದ್ಲು ಅಂತ. ಇವಳು ನಾಯಿ ಮುಟ್ಟಿದ ಮಡಕೆ. ಇವಳು ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಮನೆಯಿಂದ ಹೊರಗೆ ಹಾಕಿ ಇವಳನ್ನ. ಹೋಗ್ರಮ್ಮ, ಅವಳು ಹೇಳ್ಕೊಂಬನ್ನಿ. ಬಿಡಿ ಬಿಡಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಗಂಡನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ಹೊರಟೋದ್ರೆ ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ಲ. ಅವ್ರು ಸತ್ತು ಹೋಗ್ತಾರೆ. ಪತಿಯೇ ಪ್ರತ್ಯಕ್ಷ ದೈವ ಅನ್ನೋ ಸಂಸ್ಕಾರ ನಮ್ದು. ಅವ್ನು ಹೊಡಿಲಿ ಬಡಿಲಿ, ಹಾಸಿಗೆ ಹಿಡ್ದಿರ್ಲಿ, ಅವ್ನ್ ಸೇವೆ ಮಾಡೋದು ಪತ್ನಿ ಆದವಳು ಧರ್ಮ. ಅದನ್ನ ಮೀರಿ ಬೇರೆಯವನ್ ಸಾಹಸ ಮಾಡಿದ್ಯಾ ನೀನು. ಅವನ ಜೊತೆ ಒಂದ್ ದಿನ ಕಳೆದು ಬಂದಿದ್ಯಾ. ಸಾಲದು ಅಂತ ನಮ್ ಕಣ್ಣೆದುರುಗಡೆ ನಿನ್ ಗಂಡನ್ ಕೊಲ್ಲೋ ಪ್ರಯತ್ನ ಬೇರೆ ಮಾಡ್ತೀಯಾ? ನೀನು ಪಾಪಿಷ್ಟೆ, ಪತಿತೆ, ಪತಿ ದ್ರೋಹಿ ನೀನು. ನೀನಂತ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಾಂದ್ರೆ ನಿನ್ನೆ ನೋಡಿ ಊರ್ ಹೆಂಗಸರೆಲ್ಲ ಹಾಳಾಗೋಗ್ತಾರೆ. ಅಯ್ಯೋ ದೇವ್ರೆ.